ವಿಡಿಯೋದಲ್ಲಿ ನಾನು ಫಸ್ಟ್ PUC ಬಯಾಲಜಿ ಮಿಡ್ ಟರ್ಮ್ ಎಕ್ಸಾಮ್ಗೆ ಏನೇನೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಬರುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ನಿಮ್ಗೆ ಈಗಾಗಲೇ ಮಿಡ್ ಟರ್ಮ್ ಎಕ್ಸಾಮ್ನ ಸಿಲೆಬಸ್ ಗೊತ್ತಿರಬಹುದು. ಸೊ ಫಸ್ಟ್ 10 ಚಾಪ್ಟರ್ಸ್ ಆಫ್ ಬಯಾಲಜಿ ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ನ ಸಿಲೆಬಸ್ ಆಗಿರುತ್ತೆ. ದಟ್ ಈಸ್ ಲಿವಿಂಗ್ ವರ್ಲ್ಡ್ ಚಾಪ್ಟರಿಂದ ಹಿಡಿದು ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್ ಚಾಪ್ಟರ್ವರೆಗೂ ನಿಮಗೆ ಸಿಲೆಬಸ್ ಇರುವಂಥದ್ದಾಗಿದೆ. ಸೊ ಮೋಸ್ಟ್ ಆಫ್ ದ ಕಾಲೇಜಸಲ್ಲಿ ಇದೇ ಸಿಲೆಬಸ್ ಇರುತ್ತೆ. ಹಾಗಾಗಿ ನಾನು ಈ 10 ಚಾಪ್ಟರ್ದು ಕೂಡ ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಹೇಳ್ತಾ ಹೋಗ್ತೀನಿ, ಇನ್ಕ್ಲೂಡಿಂಗ್ ಹಾಟ್ಸ್ನ ಕ್ವೆಶನ್ ಯಾವ ತರಹ ಬರುತ್ತೆ, ಯಾವ್ದು ಇಂಪಾರ್ಟೆಂಟ್ ಟಾಪಿಕ್ಸನ್ನು ನೀವು ಓದಬೇಕಾಗುತ್ತೆ ಈ 10 ಚಾಪ್ಟರ್ಸಲ್ಲಿ, 1 ಮಾರ್ಕ್ 2 ಮಾರ್ಕ್ 3 ಮಾರ್ಕ್ನ ಕ್ವೆಶನ್ ಯಾವ ತರಹ ಬರುತ್ತೆ, 5 ಮಾರ್ಕ್ನ ಕ್ವೆಶನ್ ಯಾವ ಥರ ಬರುತ್ತೆ ಅಂತ ನಾನು ಎಲ್ಲ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಹೊಸ ಕ್ವೆಶನ್ಸ್ನು ಕೂಡ ನಾನು ಇನ್ಕ್ಲೂಡ್ ಮಾಡಿದ್ದೀನಿ ಈ ಒಂದು ವಿಡಿಯೋದಲ್ಲಿ. ಆ್ಯಂಡ್ ದೆನ್ ಈಗಾಗಲೇ ಫಿಸಿಕ್ಸ್ನದ್ದು ನಾನು ಇಂಪಾರ್ಟೆಂಟ್ ಕ್ವೆಶನ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ನೆಕ್ಸ್ಟ್ ಯಾವ ಸಬ್ಜೆಕ್ಟ್ದು ಬೇಕು ಅಂಥೇಳಿ ವಿತ್ ಡೇಟ್ ಮತ್ತು ಯಾವ್ಯಾವ ಚಾಪ್ಟರ್ಸ್ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಂದರೆ ನಾನು ನಿಮಗೆ ಆ ಚಾಪ್ಟರ್ಸ್ದು ಇಂಪಾರ್ಟೆಂಟ್ ಕ್ವೆಶನ್ಸ್ ಕೊಡೋದಕ್ಕೆ ಸಹಾಯ ಆಗುತ್ತೆ. ಆ್ಯಂಡ್ ದೆನ್ ನಿಮಗೆ 10 ಚಾಪ್ಟರ್ಸ್ ನಮಗೆ ಓದೋಕ್ಕಾಗಲ್ಲ ಮೇಡಮ್ ಅಂತಂದರೆ ನೀವು ನನಗೆ ತಿಳಿಸಿ, ನಿಮಗೆ 50+ 60+ ಹೇಗೆ ಸ್ಕೋರ್ ಮಾಡೋದು. ನಾವು 10 ಚಾಪ್ಟರ್ಸನ್ನು ಓದಿದೆ, ಕಡಿಮೆ ಚಾಪ್ಟರ್ಸನ್ನು ಓದಿ ಯಾವ ಚಾಪ್ಟರ್ಸ್ಗೆ ನಾವು ಇಂಪಾರ್ಟೆನ್ಸ್ ಕೊಟ್ಟು ಓದಿದರೆ ನಮ್ಮ ಸ್ಕೋರ್ ಚೆನ್ನಾಗಾಗುತ್ತೆ ಅಂತ ಹೇಳಿ ಸ್ಟಡಿ ಪ್ಲ್ಯಾನನ್ನು ನಾನು ನಿಮಗೆ ಹಾಕಿಕೊಡ್ತೀನಿ. ಸೊ ಕಮೆಂಟ್ ಫಾರ್ ಸ್ಟಡಿ ಪ್ಲ್ಯಾನ್ ಇಫ್ ಯು ವಾಂಟ್. ಓಕೆ, ಸೊ ನಾವು ಫಸ್ಟ್ ಚಾಪ್ಟರ್ ಲಿವಿಂಗ್ ವರ್ಲ್ಡ್, ಈ ಚಾಪ್ಟರ್ ಏನಿದೆಯಲ್ಲ ಇದಕ್ಕೆ ಜಾಸ್ತಿ ವೇಟೇಜ್ ಇಲ್ಲ. ಸೊ ಅಕಾರ್ಡಿಂಗ್ ಟು ಮಿಡ್ ಟರ್ಮ್ ನಿಮಗೆ ಇದರಿಂದ ಒಂದು 4 ಮಾರ್ಕ್ಸ್ನಷ್ಟು ಕ್ವೆಶನ್ ಬರ್ಬೋದು. ಅಂದರೆ ಇದರಿಂದ ಯಾವುದೇ ರೀತಿಯಾದಂಥ 5 ಮಾರ್ಕ್ನ ಕ್ವೆಶನ್ಸ್ ಇಲ್ಲ. ಓಕೆ, ಸೊ ಇದರಿಂದ ನಿಮಗೆ 1 ಮಾರ್ಕ್ನದು MCQನಲ್ಲಿ ಬರುತ್ತೆ, ಬಿಟ್ಟರೆ 2 ಅಥವಾ 3 ಮಾರ್ಕಲ್ಲಿ ಒಂದು ಕ್ವೆಶನ್ ಬರುತ್ತೆ. ಓಕೆ, ಸೊ ಹಾಗಾಗಿ ಏನೆಲ್ಲ ಕ್ವೆಶನ್ಸ್ ಬರುತ್ತೆ ಅಂತ ನೋಡೋಣ. ನೋಡಿ, ಮೆನ್ಷನ್ ಎನಿ 2 ಡಿಫೈನಿಂಗ್ ಪ್ರಾಪರ್ಟೀಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್, ಈ ರೀತಿಯಾಗಿ ಕೂಡ ಕ್ವೆಶನನ್ನು ಕೇಳ್ತಾರೆ. ನೆಕ್ಸ್ಟ್ ಡೆಫಿನೇಷನ್ಸ್, ದಟ್ ಈಸ್ ಟ್ಯಾಕ್ಸಾನ್ನ ಡೆಫಿನೇಷನ್, ಮೆಟಾಬಾಲಿಸಮ್ ಅಂದರೆ ಏನು, ಆಮೇಲೆ ಸ್ಪೀಶೀಸ್ ಅಂದರೆ ಏನು. ಓಕೆ, ಸೊ ಇದೆಲ್ಲ 1 ಮಾರ್ಕ್ನ ಕ್ವೆಶನ್. ನಿಮಗೆ ಅವರು ಡೆಫಿನೇಷನನ್ನು ಕೊಟ್ಟು ನಿಮಗೆ ಆಪ್ಷನ್ಸ್ ಕೊಡ್ತಾರೆ, MCQನಲ್ಲೋ ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲೋ ಬರುವಂಥ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಈ ಚಾಪ್ಟ್ರಲ್ಲಿ. ವಾಟ್ ಈಸ್ ಬೈನಾಮಿಯಲ್ ನಾಮೆನ್ಕ್ಲೇಚರ್, ಅದನ್ನು ಯಾರು ಕೊಟ್ಟರು ಮತ್ತು ಅದಕ್ಕೆ ಎಕ್ಸಾಂಪಲ್ಸನ್ನು ನೀವು ಕೊಡಬೇಕಾಗುತ್ತೆ. ಸೊ ಎಕ್ಸಾಂಪಲ್ಸ್ ಅಂದರೆ ಯಾವುದಾದ್ರೂ ಒಂದು ಆರ್ಗ್ಯಾನಿಸಮ್ದು ನೀವು ಸೈಂಟಿಫಿಕ್ ನೇಮನ್ನು ಬರೀಬೇಕಾಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಹ್ಯೂಮನ್ ಬೀಯಿಂಗ್ಸ್ದು ಸೈಂಟಿಫಿಕ್ ನೇಮ್ ಏನಿದೆ, ಹೋಮೋ ಸೆಪಿಯನ್, ಹೌದಾ? ಓಕೆ, ಸೊ ಇದನ್ನು ನೀವು ಸಪ್ರೇಟಾಗಿ ಅಂಡರ್ಲೈನ್ ಮಾಡಬೇಕಾಗುತ್ತೆ. ಅಕಾರ್ಡಿಂಗ್ ಟು ದ ಬೈನಾಮಿಯಲ್ ನಾಮೆನ್ಕ್ಲೇಚರ್ ರೂಲ್ಸ್ ನೀವು ಬರೆದು ಅದನ್ನು ಎಕ್ಸಾಂಪಲನ್ನು ಬರಿಬೇಕಾಗುತ್ತೆ. ಓಕೆ, ನೆಕ್ಸ್ಟ್ 5 ರೂಲ್ಸ್ ಆಫ್ ಬೈನಾಮಿಯಲ್ ನಾಮೆನ್ಕ್ಲೇಚರನ್ನು ಬರಿಬೇಕು. ನೆಕ್ಸ್ಟ್ ICBN ಮತ್ತು ICZNನ್ನು ಎಕ್ಸ್ಪ್ಯಾನ್ಷನ್ ಫುಲ್ ಫಾರ್ಮನ್ನು ಕೇಳ್ತಾರೆ. ಹೂ ಈಸ್ ಫಾದರ್ ಆಫ್ ಟ್ಯಾಕ್ಸಾನಮಿ, ಕರೆಕ್ಟ್ ಸೀಕ್ವೆನ್ಸ್ ಆಫ್ ಟ್ಯಾಕ್ಸಾನಮಿಕ್ ಹೈರಾರ್ಕಿ ಅಂತಂದರೆ ಸ್ಪೀಶೀಸಿಂದ ಹಿಡಿದು 7 ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಇದೆ. ಸ್ಪೀಶೀಸಿಂದ ಹಿಡಿದು ದಟ್ ಈಸ್ ಸ್ಪೀಶೀಸ್, ಜೀನಸ್, ಹೌದಾ? ಸೊ ಹೀಗೆ ಕಿಂಗ್ಡಮ್ವರೆಗೂ ಆ ಟ್ಯಾಕ್ಸಾನಮಿಕ್ ಹೈರಾರ್ಕಿನ ನೋಡ್ಕೊಳ್ಳಿ. ಅಂದರೆ ಇದನ್ನು ನಿಮಗೆ ಇವನ್ MCQನಲ್ಲಿ ಕೇಳ್ತಾರೆ. ಓಕೆ, ಅಂದರೆ ಎರಡರ ಮಧ್ಯ, ಓಕೆ, ಸೊ ಯಾವುದಿದೆ ಅಂತ ಹೇಳಿ, ಹೌದಾ? ಸೊ 2 ಕ್ಯಾಟಗರಿಯ ಮಧ್ಯೆ ಯಾವ ಕ್ಯಾಟಗರಿ ಬರುತ್ತೆ ಅಥವಾ ಇದಾದಮೇಲೆ ಯಾವ ಕ್ಯಾಟಗರಿ ಬರುತ್ತೆ, ಈ ಥರ ಕೇಳ್ತಾರೆ. ಸೊ ಹಾಗಾಗಿ ಟೋಟಲ್ 7 ಕ್ಯಾಟಗರೀಸ್ ಇದೆ. ಸೊ ಆ 7ಅನ್ನು ಆರ್ಡರ್ ವೈಸ್ ಆಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಅಸೈನ್ ದ ಫಾಲೋವಿಂಗ್ ಆರ್ಗ್ಯಾನಿಸಮ್ ಟು ದೇರ್ ರೆಸ್ಪೆಕ್ಟಿವ್ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಅಂತಂದರೆ ಚಾಪ್ಟರ್ನ ಎಂಡಲ್ಲಿ ಒಂದು ಟೇಬಲ್ ಕೊಟ್ಟಿದ್ದಾರೆ. ಓಕೆ, ಸೊ ಅದರಲ್ಲಿ ನಿಮಗೆ ಯಾವ ಸ್ಪೀಶೀಸು, ಯಾವ ಜೀನಸ್ಸು, ಹೌದಾ? ಸೊ ಈ ರೀತಿಯಾಗಿ ಕಾಲಮ್ ಕೊಟ್ಟಿದ್ದಾರೆ ನೋಡಿ. ಅದರಲ್ಲಿ ಮ್ಯಾನ್, ಹೌಸ್ ಫ್ಲೈ, ಮ್ಯಾಂಗೋ, ವೀಟ್ 4 ಇದೆ. ನಿಮಗೆ ಯಾವುದಾದ್ರೂ 1 ಕೇಳ್ಬೋದು ಅಥವಾ ಯಾವುದಾದ್ರೂ 2 ಕೇಳ್ಬೋದು, ಅಥವಾ ಹಾಟ್ಸ್ ಕ್ವೆಶನ್ನಲ್ಲೂ ಕೂಡ ಈ ಥರ ಕಾಲಮನ್ನು ಕೊಟ್ಟು ಅವರು ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ನೆಕ್ಸ್ಟ್ ನೇಮ್ ದ ಬೇಸಿಕ್ ಯೂನಿಟ್ ಆಫ್ ಕ್ಲಾಸಿಫಿಕೇಷನ್, ದಟ್ ಈಸ್ ಸ್ಪೀಶೀಸ್. ಇದಕ್ಕೆ ಆನ್ಸರ್ ಏನು? ಸ್ಪೀಶೀಸ್. ನೆಕ್ಸ್ಟ್ ಅಡ್ವಾಂಟೇಜಸ್ ಆಫ್ ಗಿವಿಂಗ್ ಸೈಂಟಿಫಿಕ್ ನೇಮ್ ಟು ಆರ್ಗ್ಯಾನಿಸಮ್ಸ್, ಅಂದರೆ ಆರ್ಗ್ಯಾನಿಸಮ್ಸ್ಗೆ ಯಾಕೆ ನಾವು ಸೈಂಟಿಫಿಕ್ ನೇಮ್ಸನ್ನು ಕೊಡಬೇಕು. ನೆಕ್ಸ್ಟ್ ಬೈನಾಮಿಯಲ್ ನಾಮೆನ್ಕ್ಲೇಚರ್ ಚಾಪ್ಟ್ರಿಗೆ ಬಂದರೆ, ಸೊ ಇದರಿಂದ ನೀವು ಒಂದು 6 to 7 ಮಾರ್ಕ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಮಿಡ್ ಟರ್ಮಲ್ಲಾದರೆ. ಓಕೆ, ಬಟ್ ಇದರಲ್ಲಿ ನಿಮ್ಗೆ ಓದೋದಕ್ಕೆ ಜಾಸ್ತಿ ಇದೆ, ಬಟ್ ಮಾರ್ಕ್ಸ್ ಕಡಿಮೆ ಇದೆ ಈ ಚಾಪ್ಟ್ರಿಗೆ. ಓಕೆ, ಸೊ ಹಾಗಾಗಿ ಈ ಚಾಪ್ಟರ್ನ ನಿಮಗೆ ಟೈಮ್ ಇತ್ತು ಅಂತಂದರೆ ಅಥವಾ ನೀವು ಮೊದಲೇ ಓದಿದ್ದೀರಾ ಟೆಸ್ಟ್ಗೆ ಅಂತಂದರೆ ಓದೋದಕ್ಕೆ ರೆಕಮೆಂಡ್ ಮಾಡ್ತೀನಿ. ನೀವು ಇವಾಗ ಮಿಡ್ ಟರ್ಮಿಗೆ ಓದ್ತೀವಿ ಅಂತಂದರೆ ನಾನು ಈ ಚಾಪ್ಟರ್ನ ಓದೋದಕ್ಕೆ ರೆಕಮೆಂಡ್ ಮಾಡಲ್ಲ. ಬಿಕಾಸ್ ಇದು ಲೆಂತಿ ಆಗಿದೆ, ಕಾನ್ಸೆಪ್ಟ್ಸ್ ತುಂಬ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ, ಕಾನ್ಸೆಪ್ಟ್ಸ್ ಜಾಸ್ತಿ ಇದೆ, ಬಟ್ ಮಾರ್ಕ್ಸ್ ಜಾಸ್ತಿ ಇಲ್ಲ ಇದರಿಂದ. ಓಕೆ, ಸೊ ಹಾಗಾಗಿ ಸೊ ನೋಡೋಣ ಯಾವ ಥರ ಕ್ವೆಶನ್ಸ್ ಬರುತ್ತೆ ಅಂತ ಹೇಳಿ. 5 ಕಿಂಗ್ಡಮ್ ಕ್ಲಾಸಿಫಿಕೇಷನ್ ಯಾರು ಕೊಟ್ಟರು, 2 ಕಿಂಗ್ಡಮ್ ಕ್ಲಾಸಿಫಿಕೇಷನ್ ಯಾರು ಕೊಟ್ಟರು, ಡಯಟಮೇಷಿಯಸ್ ಅರ್ತ್ ಅಂದರೆ ಏನು, ಅದರ ಯೂಸಸ್, ರೆಡ್ ಟೈಡ್ ಅಂದರೆ ಏನು, ಯಾವ ಆರ್ಗ್ಯಾನಿಸಮಿಂದ ಇದು ಉಂಟಾಗುತ್ತೆ, ಸಿನೋಸೈಟಿಕ್ ಹೈಫೆ ಅಂದರೆ ಏನು, ಹೆಟೆರೋಸಿಸ್ಟ್ ಅಂದರೆ ಏನು, ಅದರ ಫಂಕ್ಷನ್ ಏನು, ಆಮೇಲೆ ಥರ್ಮೋ ಆಸಿಡೋಫೈಲ್ಸ್, ಹ್ಯಾಲೋಫೈಲ್ಸ್, ಮಿಥಿನೋಜೆನ್ಸ್ ಅಂದರೆ ಏನು. ನೋಡಿ ಇವೆಲ್ಲವೂ ಏನು ಅಂತಂದರೆ ಆರ್ಕೆ ಬ್ಯಾಕ್ಟೀರಿಯಾ ಅಲ್ಲಿ ಬರುವಂಥದ್ದು.
ಓಕೆ. ಸೊ ಆರ್ಕೆ ಬ್ಯಾಕ್ಟೀರಿಯಾದಲ್ಲಿ ಬರೋ ಟೈಪ್ಸ್ ಇದು. ಓಕೆ, ಅವನ್ನೆಲ್ಲ ಏನು ಅಂತ ನೋಡ್ಕೊಳ್ಳಿ. ಸೆಲ್ ವಾಲ್ ಆಫ್ ಫಂಗೈ ಯಾವುದರಿಂದ ಮಾಡಲ್ಪಟ್ಟಿರುತ್ತೆ? ದಟ್ ಈಸ್ ಕೈಟಿನ್. ಓಕೆ. ನೆಕ್ಸ್ಟ್, ಫಂಗೈ ಇಂಪರ್ಫೆಕ್ಟೈ ಅಂತ ನಾವು ಯಾವುದನ್ನು ಕರಿತೀವಿ? ದಟ್ ಈಸ್ ಡ್ಯೂಟಿರೋಮೈಸಿಟಿಸ್. ಓಕೆ. ಸೊ ಡ್ಯೂಟಿರೋಮೈಸಿಟಿಸ್ ಏನಿದೆಯಲ್ಲ ಅವುಗಳನ್ನು ನಾವು ಫಂಗೈ ಇಂಪರ್ಫೆಕ್ಟೈ ಅಂತ ಕರಿತೀವಿ. ಯಾಕಂದರೆ ಅದರಲ್ಲಿ ಓನ್ಲಿ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಮೆಥಡ್ ಮಾತ್ರ ನೋಡ್ತೀವಿ. ಸೆಕ್ಷುವಲ್ ರಿಪ್ರೊಡಕ್ಷನ್ ಮೆಥಡ್ ಇನ್ನೂ ಅದರಲ್ಲಿ ಕಂಡು ಹಿಡ್ದಿಲ್ಲ. ದಟ್ಸ್ ವೈ. ನೆಕ್ಸ್ಟ್, ಮೈಕೋಪ್ಲಾಸ್ಮಾ ಅಂದ್ರೇನು? ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು, ನೋಡ್ಕೊಳ್ಳಿ. ಡಿಸೀಸ್ ಕಾಸ್ಡ್ ಬೈ ಪ್ರಿಯಾನ್ಸ್. ನೆಕ್ಸ್ಟ್ 2-3 ಮಾರ್ಕ್ನ ಕ್ವೆಶನ್ಸು. ಟೈಪ್ಸ್ ಆಫ್ ಬ್ಯಾಕ್ಟೀರಿಯಾ ಬೇಸ್ಡ್ ಆನ್ ದ ಶೇಪ್. ಡಿಸೀಸ್ ಕಾಸಿಂಗ್ ಪ್ರೋಟೋಝೋವನ್ಸ್ ಯಾವುದು? ನೆಕ್ಸ್ಟ್, ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಈ ಚಾಪ್ಟ್ರಲ್ಲಿ, ಸೆಕ್ಷುವಲ್ ಸೈಕಲ್ ಇನ್ ಫಂಗೈ, ಅದರ ಸ್ಟೆಪ್ಸನ್ನು ಕೇಳ್ತಾರೆ. ದಟ್ ಈಸ್ ಪ್ಲಾಸ್ಮೋಗೆಮಿ, ಕ್ಯಾರಿಯೋಗೆಮಿ ಆ್ಯಂಡ್ ಮಿಯೋಸಿಸ್ ಆಫ್ ಝೈಗೋಟ್. ಈ 3 ಸ್ಟೆಪ್ಸ್. ನೇಮ್ ದ ಆಲ್ಗಲ್ ಆ್ಯಂಡ್ ಫಂಗಲ್ ಕಾಂಪೊನೆಂಟ್ ಆಫ್ ಲೈಚಿನ್. ಸಿಂಬಯೋಟಿಕ್ ಅಸೋಸಿಯೇಷನ್ ಆಫ್ ಫಂಗೈ, ಅದರಲ್ಲಿ ಮೈಕೋರಿಸಾ ಇದೆ. ದಟ್ ಈಸ್ ಫಂಗೈ ವಿತ್ ರೂಟ್ಸ್ ಇದ್ದರೆ ಅದು ಮೈಕೋರೈಸಾ. ಫಂಗೈ ವಿತ್ ಆಲ್ಗೆ ಇತ್ತು ಅಂತಂದರೆ ದಟ್ ಈಸ್ ಲೈಕಿನ್. ರೈಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮೊನೆರಾ. ಆರ್ಕೆ ಬ್ಯಾಕ್ಟೀರಿಯಾದ ಮೇಲೆ ಒಂದು ಶಾರ್ಟ್ ನೋಟನ್ನು ಬರೀರಿ ಅಂತ ಕೇಳ್ತಾರೆ. ಕ್ಲಾಸಿಫಿಕೇಷನ್ ಆಫ್ ಫಂಗೈನ ಕೇಳ್ತಾರೆ. ದಟ್ ಈಸ್ ಯಾವ್ಯಾವ ಕ್ಲಾಸಸ್ ಇದೆ ಅಂದರೆ ಆಸ್ಕೋಮೈಸಿಟಿಸ್, ಬೆಸಿಡಿಯೋಮೈಸಿಟಿಸ್, ಫೈಕೋಮೈಸಿಟಿಸ್ ಮತ್ತು ಡ್ಯೂಟಿರೋಮೈಸಿಟಿಸ್. 4 ಕ್ಲಾಸಸ್ ಇದೆ. ಇವುಗಳದ್ದು ಡಿಫ್ರೆನ್ಸನ್ನು ಕೇಳ್ಬೋದು. ಯಾವುದಾದ್ರೂ 2 ಮಧ್ಯೆ ಅವರು ಡಿಫ್ರೆನ್ಸನ್ನು ಕೇಳ್ಬೋದು, ಅಥವಾ ಯಾವುದಾದ್ರೂ ಒಂದೊಂದ್ರದ್ದೇ ಅವರು ನಿಮಗೆ ಕ್ಯಾರೆಕ್ಟರ್ಸನ್ನು ಅಥವಾ ಫೀಚರ್ಸನ್ನು ಕೇಳ್ಬೋದು. ಸೊ ಹಾಗಾಗಿ ಸ್ವಲ್ಪ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ, ಕ್ಲಾಸಿಫಿಕೇಷನ್ ಆಫ್ ಫಂಗೈನ. ನೆಕ್ಸ್ಟ್, ಕ್ಲಾಸಿಫಿಕೇಷನ್ ಆಫ್ ಪ್ರೋಟೋಝೋವನ್ಸ್ ಕೇಳೋ ಸಾಧ್ಯತೆ ಇದೆ. ನೆಕ್ಸ್ಟ್, ವಾಟ್ ಆರ್ ವೈರಸ್, ವೈರಾಯ್ಡ್ ಆ್ಯಂಡ್ ಪ್ರಿಯಾನ್ಸ್, ಹಂಗಂದರೆ ಏನು ಅಂತ ನೋಡ್ಕೊಳ್ಳಿ. ಆ್ಯಂಡ್ ಡೈಗ್ರಾಮ್ಸ್, ವೆರಿ ವೆರಿ ಇಂಪಾರ್ಟೆಂಟ್. 2 ಮಾರ್ಕ್ನದ್ದು ಇದರಿಂದ ಡೈಗ್ರಾಮ್ ಬರುತ್ತೆ. ದಟ್ ಈಸ್ ನಾಸ್ಟಾಕ್ನ ಡೈಗ್ರಾಮ್ ಜಾಸ್ತಿ ಕೇಳುವಂಥದ್ದು. ಬಿಟ್ಟರೆ ಬ್ಯಾಕ್ಟೀರಿಯೋಫೇಜ್ ಕೇಳ್ತಾರೆ, ಬಟ್ ರೇರ್, ತುಂಬ ರೇರ್ TMV ಕೇಳುವಂಥದ್ದು, ಬಟ್ ಸ್ಟಿಲ್ ನೋಡ್ಕೊಂಡಿರಿ. ನೆಕ್ಸ್ಟ್ ಚಾಪ್ಟರ್, ಪ್ಲ್ಯಾಂಟ್ ಕಿಂಗ್ಡಮ್. ಎಸ್, ಇಟ್ ಈಸ್ ಇಂಪಾರ್ಟೆಂಟ್ ಚಾಪ್ಟರ್ ಪ್ಲ್ಯಾಂಟ್ ಕಿಂಗ್ಡಮ್, ಬಿಕಾಸ್ ಈ ಚಾಪ್ಟ್ರಿಂದ ನಿಮಗೆ ಅರೌಂಡ್ 10 to 12 ಮಾರ್ಕ್ಸ್ ಈ ಚಾಪ್ಟ್ರಿಂದ ಬರುತ್ತೆ. ಆ್ಯಂಡ್ ಓದೋದಕ್ಕೂ ಈಸಿಯಾಗಿದೆ. ಜಸ್ಟ್ ನೀವು ಏನು ಓದಬೇಕು? ಸಿ, ಐ ಹ್ಯಾವ್ ಗಿವನ್ ಹಿಯರ್ ಕ್ಲಾಸಿಫಿಕೇಷನ್ ಆಫ್ ಆಲ್ಗೆ, ಕ್ಯಾರೆಕ್ಟರ್ಸ್ ಆಫ್ ಬ್ರಯೋಫೈಟ್ಸ್, ಟೆರಡೋಫೈಟ್ಸ್, ಜಿಮ್ನೋಸ್ಪರ್ಮ್ಸ್. ಇವು 5 ಮಾರ್ಕಿಗೆ ಕೇಳುವಂಥ ಕ್ವೆಶನ್. ಸೊ 5 ಮಾರ್ಕ್ದು ಇದರಿಂದ ಒಂದು ಕ್ವೆಶನ್ ಬರುತ್ತೆ. ಈ 4ರಲ್ಲಿ ಯಾವುದಾದ್ರೂ ಆಗಿರ್ಬೋದು. ಆ್ಯಂಡ್ ಇದರಿಂದ ಹಾಟ್ಸ್ನ ಕ್ವೆಶನ್ ಕೇಳಿಲ್ಲ. ಸೊ ಹಾಗಾಗಿ ನೋ ಹಾಟ್ಸ್ ಕ್ವೆಶನ್, ಬಟ್ 5 ಮಾರ್ಕ್ನದೊಂದು ಕ್ವೆಶನ್ ಬರುತ್ತೆ. ಹೇಳಿದ್ನಲ್ವ, ಇದು 5 ಮಾರ್ಕ್ನ ಕ್ವೆಶನ್ಸ್ ಇವು. ನೆಕ್ಸ್ಟ್ 1, 2, 3 ಮಾರ್ಕ್ನ ಕ್ವೆಶನ್ ಕೂಡ ಬರುತ್ತೆ ಇದರಿಂದ. ಯಾವ್ದ್ಯಾವುದು ಅಂತಂದರೆ ನೋಡಿ, ಕ್ಲಾಸಿಫಿಕೇಷನ್ ಆಫ್ ಆಲ್ಗೆನ ನಮಗೆ 3 ಮಾರ್ಕ್ಸಲ್ಲಿ ಹೇಗೆ ಕೇಳ್ತಾರೆ ಅಂದರೆ ಅದರ ಸ್ಟೋರೇಜ್ ಮೆಟೀರಿಯಲನ್ನು ಕೇಳ್ಬೋದು, ಸ್ಪೆಸಿಫಿಕ್ ಆಗಿ ಪಿಗ್ಮೆಂಟ್ ಬಗ್ಗೆ ಕೇಳ್ಬೋದು, ಈವನ್ MCQನಲ್ಲಿ ಕೇಳ್ಬೋದು. ಓಕೆ, ರೆಡ್ ಆಲ್ಗೆ, ಬ್ರೌನ್ ಆಲ್ಗೆ, ಗ್ರೀನ್ ಆಲ್ಗೆ ಇದಾವಲ್ವ, ಇದರಲ್ಲಿ ಸ್ಟೋರೇಜ್ ಮೆಟೀರಿಯಲ್ ಯಾವುದಿರುತ್ತೆ ಮತ್ತು ಪಿಗ್ಮೆಂಟ್ಸ್ ಯಾವುದಿರುತ್ತೆ ಅಂತ ಸ್ಪೆಸಿಫಿಕ್ ಆಗಿ ಕೇಳ್ತಾರೆ. ಸ್ವಲ್ಪ ಅದನ್ನು ನೋಡ್ಕೊಳ್ಳಿ. ಸೊ ನೀವು ಆ ಕಾಲಮ್ ಇದೆ ಅಲ್ವಾ, ರೋಡೋಫೈಶಿಯೆ, ಫಿಯೋಫೈಶಿಯೆ ಮತ್ತು ಕ್ಲೋರೋಫೈಶಿಯೆ. ಸೊ ಆ ಕಾಲಮಲ್ಲಿ ನೀವು ಮೆಟೀರಿಯಲ್ಸು, ಸ್ಟೋರೇಜು ಮತ್ತು ಪಿಗ್ಮೆಂಟ್ಸ್ನ ನೋಡ್ಕೊಂಡ್ರಿ ಅಂತಂದರೆ ಕ್ಲಾಸಿಫಿಕೇಷನ್ ಆಫ್ ಆಲ್ಗೆಗೂ ಹೆಲ್ಪ್ ಆಗುತ್ತೆ. 5 ಮಾರ್ಕ್ದು ಕೂಡ ಕವರ್ ಆಗುತ್ತೆ. ನೆಕ್ಸ್ಟ್, ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ಆಲ್ಗೆ ಮತ್ತು ಬ್ರಯೋಫೈಟ್ 2-3 ಮಾರ್ಕಿಗೆ ಕೇಳ್ತಾರೆ. ಆಂಫಿಬಿಯನ್ಸ್ ಆಫ್ ಪ್ಲ್ಯಾಂಟ್ ಕಿಂಗ್ಡಮ್ ಅಂತ ಯಾವ ಗ್ರೂಪನ್ನು ಕರೀತಾರೆ, ಯಾಕೆ? ದಟ್ ಈಸ್ ಬ್ರಯೋಫೈಟ್ಸನ್ನು ಕರೀತಾರೆ. ಹೌದಾ? ನೋಡಿ, ನಿಮಗೆ ಈ ಕಂಪ್ಲೀಟ್ ಆಗಿ ಪ್ಲ್ಯಾಂಟ್ ಕಿಂಗ್ಡಮನ್ನು ವಿತ್ ನೋಟ್ಸ್, ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ನನ್ನ ಚಾನಲಲ್ಲಿ ಪ್ಲೇಲಿಸ್ಟ್ ಇದೆ ಪ್ಲ್ಯಾಂಟ್ ಕಿಂಗ್ಡಮ್ದು. ಸೊ ಪ್ರತಿ ಡಿವಿಷನ್ ಆಫ್ ಪ್ಲ್ಯಾಂಟ್ ಕಿಂಗ್ಡಮನ್ನು ನಾನು ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್, ಡಿಫೈನ್ ಪ್ರೋಥ್ಯಾಲಸ್, ಪ್ರೋಟೋನಿಮಾ, ಸ್ಟ್ರೋಬಿಲೈ. ಹೋಮೋಸ್ಪೋರಸ್, ಹೈಡ್ರೋಸ್ಪೋರಸ್ ಅಂದರೆ ಏನು? ಎಕ್ಸಾಂಪಲ್ಸ್. ಜೆಮ್ಮೆ ಅಂದರೆ ಏನು? ಅದು ಯಾವ ಫೈಲಮಲ್ಲಿ ಕಂಡು ಬರುತ್ತೆ. ಓಕೆ. ನೆಕ್ಸ್ಟ್, ನಿಮಗೆ ಇನ್ನೊಂದು ಕ್ವೆಶನ್ ನಾನು ಇದರಲ್ಲಿ ಇನ್ಕ್ಲೂಡ್ ಮಾಡ್ತೀನಿ. ಯಾವುದು ಅಂತಂದರೆ ಮಾಸಸ್ ಮತ್ತು ಲಿವರ್ ವರ್ಡ್ಸ್ ಬಗ್ಗೆ ನೋಡ್ಕೊಳ್ಳಿ. ಓಕೆ. ಸೊ ಮಾಸ್ ಮತ್ತು ಲಿವರ್ ವರ್ಡ್ಸ್ನ ಡಿಫ್ರೆನ್ಸಸ್ಸನ್ನು ಕೇಳ್ಬೋದು ಅವರು. ಸೊ ಸ್ವಲ್ಪ ಹಾಗಂದರೆ ಏನು, ಆಮೇಲೆ ಅದಕ್ಕೆ ಎಕ್ಸಾಂಪಲ್ಸನ್ನು ನೋಡ್ಕೊಳ್ಳಿ. ಓಕೆ. ನೆಕ್ಸ್ಟ್, ಎನಿಮಲ್ ಕಿಂಗ್ಡಮಿಗೆ ಬಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಎನಿಮಲ್ ಕಿಂಗ್ಡಮ್. ಇದರಿಂದ ನಿಮಗೆ ಅರೌಂಡ್ 18 ಮಾರ್ಕ್ಸ್ ಅಷ್ಟು ಕ್ವೆಶನ್ಸ್ ಬರೋ ಸಾಧ್ಯತೆ ಇರುತ್ತೆ. ಓಕೆ. ಸೊ ಹೈಯೆಸ್ಟ್ ಸ್ಕೋರಿಂಗ್ ಚಾಪ್ಟರ್ ಕೂಡ ಒಂದಾಗಿದೆ ಇದು ಫಸ್ಟ್ PUನಲ್ಲಿ. ಸೊ ಎನಿಮಲ್ ಕಿಂಗ್ಡಮಿಂದ ನಿಮಗೆ ಹಾಟ್ಸ್ನ ಕ್ವೆಶನನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಟ್ಸ್ ಕ್ವೆಶನ್ ಬರುತ್ತೆ. ಆ್ಯಂಡ್ 5 ಮಾರ್ಕ್ನ ಕ್ವೆಶನ್ ಕೂಡ ಬರುತ್ತೆ. ಆ್ಯಂಡ್ 2-3 ಮಾರ್ಕ್ನ ಕ್ವೆಶನ್, 1 ಮಾರ್ಕ್ನ ಕ್ವೆಶನ್, ಎಲ್ಲ ಟೈಪ್ ಆಫ್ ಕ್ವೆಶನ್ಸು ಬರುತ್ತೆ. ಮೊದಲಿಗೆ ನಾವು 5 ಮಾರ್ಕ್ನ ಕ್ವೆಶನ್ ನೋಡೋಣ. ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಆಫ್ ಆರ್ಥ್ರೋಪೋಡಾ, ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನು ಬಿಟ್ಟರೆ ಎನಿಲಿಡಾನು ಕೇಳ್ಬೋದು, ಮೊಲಸ್ಕಾನು ಕೇಳ್ಬೋದು. ವಿತ್ ಎಕ್ಸಾಂಪಲ್ಸ್ ನೋಡ್ಕೊಳ್ಳಿ. ಜಸ್ಟ್ ಒಂದು 5 ಇಂಪಾರ್ಟೆಂಟ್ ಫೀಚರ್ಸನ್ನು ನೋಡ್ಕೊಂಡ್ಬಿಡಿ. ಇಂಪಾರ್ಟೆಂಟ್ ಫೀಚರ್ಸು 1-2 ಎಕ್ಸಾಂಪಲ್ ನೋಡ್ಕೊಳ್ಳಿ ಸಾಕು. ನೆಕ್ಸ್ಟ್, ಕಾರ್ಡೇಟ್ಸ್ ಮತ್ತು ನಾನ್ ಕಾರ್ಡೇಟ್ಸ್ನ ಡಿಫ್ರೆನ್ಸಸ್ಸು.
ಕಾಂಡ್ರಿಕ್ಟಿಸ್ ಮತ್ತು ದಿಸ್ ಈಸ್ ಕಾಂಡ್ರಿಕ್ಟಿಸ್ ಮತ್ತು ಆಸ್ಟಿಕ್ಟಿಸ್ನ ಡಿಫ್ರೆನ್ಸಸ್ ನೋಡ್ಕೊಳ್ಳಿ. ಏವ್ಸ್ನದ್ದು ಕ್ಯಾರೆಕ್ಟರ್ಸನ್ನು ಕೇಳ್ತಾರೆ, ಅಥವಾ ಈ ಥರನೂ ಕೇಳ್ಬೋದು. ಮಾಡಿಫಿಕೇಷನ್ ಇನ್ ಬರ್ಡ್ ಫಾರ್ ಫ್ಲೈಯಿಂಗ್, ಬರ್ಡ್ಸ್ ಹಾರೋದಕ್ಕೆ ಏನೇನೆಲ್ಲ ಮಾಡಿಫಿಕೇಷನ್ ಮಾಡ್ಕೊಂಡಿದೆ ಅಂತಲೂ ಕೇಳ್ಬೋದು. ಮೆನ್ಷನ್ ಕ್ಯಾರೆಕ್ಟರ್ಸ್ ಆಫ್ ಕ್ಲಾಸ್ ಮ್ಯಾಮಲಿಯಾ ಇಂಪಾರ್ಟೆಂಟ್, ಅದು ಬಿಟ್ಟರೆ ಆ್ಯಂಫಿಬಿಯಾನು ಕೇಳ್ಬೋದು, ರೆಪ್ಟಿಲಿಯಾನು ಕೇಳ್ಬೋದು. ನೆಕ್ಸ್ಟ್ ಸ್ಪೆಷಲ್ ಫೀಚರ್ಸ್ ಮತ್ತು ಅದು ಅಥವಾ ಅದರ ಫಂಕ್ಷನನ್ನು ಕೊಟ್ಟು ಅದು ಯಾವ ಫೈಲಮ್ದು ಅಂತ ಕೇಳ್ಬೋದು, ಅಥವಾ ಫೈಲಮನ್ನು ಕೊಟ್ಟು ಅದರ ಫೀಚರ್ಸನ್ನು ಕೇಳ್ಬೋದು. ಓಕೆ, ಸೊ ಈ ರೀತಿಯಾಗಿ ನೋಡಿ. ಕೊಯ್ನೋಸೈಟ್ ಯಾವ ಫೈಲಮಿಗೆ ಸೇರುತ್ತೆ, ದಟ್ ಈಸ್ ಪೋರಿಫೆರಾ. ಹೌದಾ. ನೀಡೋಬ್ಲಾಸ್ಟ್ ಯಾವ ಒಂದು ಫೈಲಮಿಗೆ, ಸೀಲೆಂಟ್ರೇಟಾ. ಕೋಂಪ್ಲೇಟ್ಸ್ ಯಾವ ಒಂದು ಫೈಲಮಿಗೆ, ಟೀನೋಫೋರಾ. ಹೌದಾ. ರ್ಯಾಡುಲಾ ಮೊಲುಸ್ಕಾ. ಫ್ಲೇಮ್ ಸೆಲ್ಸ್ ಪ್ಲಾಟಿಹೆಲ್ಮಿಂಥಸ್. ಹುಕ್ಸ್ ಆ್ಯಂಡ್ ಸಕ್ಕರ್ಸ್ ನಿಮಗೆ ಯಾವುದರಲ್ಲಿ ಕಂಡುಬರುತ್ತೆ, ನೆಫ್ರಿಡಿಯಾ ಯಾವುದರಲ್ಲಿ ಕಂಡುಬರುತ್ತೆ, ವಾಟರ್ ವ್ಯಾಸ್ಕ್ಯುಲರ್ ಸಿಸ್ಟಮ್, ಬಯೋಲುಮಿನಿಸೆನ್ಸ್, ಅಗೇನ್ ಟೀನೋಫೋರಾ ಇದು ಕೂಡ. ಸೊ ಈ ರೀತಿಯಾಗಿ ನಿಮಗೆ ಕ್ವಶನ್ಸ್ ಬರಬಹುದು, ಸ್ವಲ್ಪ ನೋಡ್ಕೊಳ್ಳಿ ಫೀಚರ್ಸನ್ನು. ಅದು ಬಿಟ್ಟರೆ ಎನಿಮಲ್ಸನ್ನು ಕೊಟ್ಟು ಅದು ಯಾವ ಫೈಲಮಿಗೆ ಸೇರುತ್ತೆ ಅಂತ ಅವ್ರು ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಕೋಮ್ ಜೆಲ್ಲೀಸ್ ಯಾವ ಫೈಲಮ್, ಆಸ್ಕೆರಿಸ್ ಯಾವ ಫೈಲಮ್, ಸ್ಟಾರ್ ಫಿಶ್, ಸೈಕಾನ್, ಪೈಲಾ, ಪ್ಲೆನೇರಿಯಮ್. ಸೊ ಹಾಗಾಗಿ ಸ್ವಲ್ಪ ಫೈಲಮ್ ಜೊತೆಗೆ ಏನೇನೆಲ್ಲ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಒಂದು ಸರ್ತಿ ನೋಡ್ಕೊಂಡು ಬಿಡಿ. ಓಕೆ, ಬೈ ಹಾರ್ಟ್ ಮಾಡಲಿಕ್ಕಂತೂ ಆಗೋದಿಲ್ಲ, ಸಾಕಷ್ಟಿದೆ, ಅಟ್ಲೀಸ್ಟ್ ಒಂದು ಸರ್ತಿ ನೋಡ್ಕೊಳ್ಳಿ. ನೆಕ್ಸ್ಟ್ ಅದು ಬಿಟ್ಟರೆ 1 to 3 ಮಾರ್ಕ್ನ ಕ್ವೆಶನ್ ನೋಡಿ. ಡಿಫೈನ್ ದ ಟರ್ಮ್ ವಿತ್ ಎಕ್ಸಾಂಪಲ್ಸ್. ಓಕೆ, ಸೊ ಇದನ್ನು 1 ಮಾರ್ಕಲ್ಲೂ ಕೇಳ್ಬೋದು, 2 ಮಾರ್ಕಲ್ಲೂ ಕೇಳ್ಬೋದು. ಅಸಿಮೆಟ್ರಿ, ರೇಡಿಯಲ್ ಸಿಮೆಟ್ರಿ ಮತ್ತು ಬೈಲ್ಯಾಟ್ರಲ್ ಸಿಮೆಟ್ರಿ ಅಂದರೆ ಏನು, ಒಂದೊಂದು ಎಕ್ಸಾಂಪಲ್ ನೋಡ್ಕೊಳ್ಳಿ. ಆಮೇಲೆ ಡಿಪ್ಲೋಬ್ಲಾಸ್ಟಿಕ್, ಟ್ರಿಪ್ಲೋಬ್ಲಾಸ್ಟಿಕ್ ಅಂದರೆ ಏನು, ಎಕ್ಸಾಂಪಲ್ ನೋಡ್ಕೊಳ್ಳಿ. ಸೀಲೋಮ್ ಅಂದರೆ ಏನು, ಸೀಲೋಮೇಟ್ಸ್, ಸೂಡೋಸೀಲೋಮೇಟ್ಸ್ ಮತ್ತು ಯೂಸಿಲೋಮೇಟ್ ಅಥವಾ ಟ್ರೂ ಸಿಲೋಮೇಟ್ಸ್ ಅಂದರೆ ಏನು, ಯಾವ್ಯಾವ ಫೈಲಮ್ ಅದರಲ್ಲಿ ಬರುತ್ತೆ, ಎಕ್ಸಾಂಪಲ್ ನೋಡ್ಕೊಳ್ಳಿ. ಹರ್ಮಾಫ್ರೊಡೈಟ್ಸ್ ಅಂದರೆ ಏನು, ಎಕ್ಸಾಂಪಲ್ ಕೊಡಿ. ಸೀಲೆಂಟ್ರೇಟ್ ಶೋ 2 ಬೇಸಿಕ್ ಬಾಡಿ ಫಾರ್ಮ್ಸ್, ಎಕ್ಸ್ಪ್ಲೇನ್ ಇಟ್. ಓಕೆ, ಅಂದರೆ ನಥಿಂಗ್ ಬಟ್ 2 ಬಾಡಿ ಫಾರ್ಮ್ಸ್ ಇರುತ್ತೆ ಸೀಲೆಂಟ್ರೇಟ್ಸ್ಗೆ, ಪಾಲಿಪ್ ಆ್ಯಂಡ್ ಮೆಡುಸೆ ಅಂತ ಹೇಳಿ. ಓಕೆ, ಸೊ ಅದನ್ನೇ ಅವ್ರು ಕೇಳಿರುವಂಥದ್ದು. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಓಕೆ, ಒಬಿಲಿಯಾದ ಎಕ್ಸಾಂಪಲ್ ತೊಗೊಂಡು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿರುವಂಥದ್ದು ಚಾನಲಲ್ಲಿದೆ. ಎನಿಮಲ್ ಕಿಂಗ್ಡಮ್ ಚಾಪ್ಟರ್ ನಾನು ಮಾಡುವಾಗ ಸಿಲೆಂಟ್ರೇಟ್ಸ್ನದ್ದು ಟಾಪಿಕ್ ಮಾಡಿದ್ದೀನಿ, ಅದರಲ್ಲಿ ಇದನ್ನು ಕವರ್ ಮಾಡಿದ್ದೀನಿ. ಸೊ ಅದನ್ನು ನೋಡಿಕೊಂಡ್ರೆ ನಿಮಗೆ ವಿತ್ ನೋಟ್ಸ್ ನಿಮಗೆ ಸಿಗುತ್ತೆ ಆನ್ಸರ್. ಅದನ್ನೇ ಮೆಟಾಜೆನಿಸಿಸ್ ಅಂತ ಕರಿತೀವಿ. ಅದೇ ಕ್ವೆಶನ್, ವಾಟ್ ಈಸ್ ಮೆಟಾಜೆನಿಸಿಸ್. ಮೆನ್ಷನ್ ದ ಬೇಸಿಕ್ ಫಂಡಮೆಂಟಲ್ ಕ್ಯಾರೆಕ್ಟರ್ಸ್ ಆಫ್ ಕಾರ್ಡೇಟ್ಸನ್ನು ಕೇಳಿದ್ದಾರೆ. ವಾಟ್ ಯು ಮೀನ್ ಬೈ ಇಂಡೈರೆಕ್ಟ್ ಡೆವಲಪ್ಮೆಂಟ್, ಲಾರ್ವಾ ವಿತ್ ಬೈಲ್ಯಾಟ್ರಲ್ ಸಿಮೆಟ್ರಿ, ಅಡಲ್ಟ್ ವಿತ್ ರೇಡಿಯಲ್ ಸಿಮೆಟ್ರಿ. ಅಂದರೆ ಲಾರ್ವಾ ಇದ್ದಾಗ ಅದು ಬೈಲ್ಯಾಟ್ರಲ್ ಸಿಮೆಟ್ರಿ ಇರುತ್ತೆ, ಬಟ್ ಅಡಲ್ಟ್ ಆದಾಗ ಏನಾಗುತ್ತೆ ಅಂತಂದರೆ ಅದಕ್ಕೆ ರೇಡಿಯಲ್ ಸಿಮೆಟ್ರಿ ಬರುತ್ತೆ. ಓಕೆ, ಸೊ ಯಾವ ಫೈಲಮಲ್ಲಿ ಕಂಡು ಬರುತ್ತೆ ಅಂತಂದರೆ ದಟ್ ಈಸ್ ಇನ್ ಎಕಿನೋಡರ್ಮ್ಸ್. ಓಕೆ, ಸೊ ದಟ್ ಈಸ್ ಇನ್ ಎಕಿನೋಡರ್ಮ್ಸ್. ನೆಕ್ಸ್ಟ್ ಟೈಪ್ಸ್ ಆಫ್ ಸಿಮೆಟ್ರಿಯನ್ನು ನೋಡ್ಕೊಳ್ಳಿ. ಮೆಟಾಮೆರಿಸಮ್ ಅಂದರೆ ಏನು, ಅದು ಯಾವ ಫೈಲಮಲ್ಲಿ ಕಂಡು ಬರುತ್ತೆ, ಇಟ್ ಈಸ್ ಫೌಂಡ್ ಇನ್ ಎನಲಿಡಾ. ಸೊ ದೀಸ್ ಆರ್ ಆಲ್ MCQ ಕ್ವೆಶನ್ಸ್ ಆಲ್ಸೋ. ಓಕೆ, ನೆಕ್ಸ್ಟ್ ನೇಮ್ ಎನಿಮಲ್ಸ್ ಎಕ್ಸಿಬಿಟಿಂಗ್ ಬಿಲೋ ಕ್ಯಾರೆಕ್ಟರ್ಸ್. ಅಂದರೆ ಈ ಥರ ಅವ್ರ ಕ್ಯಾರೆಕ್ಟರ್ಸನ್ನು ಕೊಟ್ಟು ಅದು ಯಾವ ಎನಿಮಲಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಾರೆ, ಅಥವಾ ಯಾವ ಫೈಲಮ್ ಅಂತ ಆದರೂ ಕೇಳ್ಬೋದು. ಸೊ ದೀಸ್ ಆರ್ ಆಲ್ ಕೈಂಡ್ ಆಫ್ ಅ ಹಾಟ್ಸ್ ಕ್ವೆಶನ್. ಓಕೆ, ಸೊ ಆರ್ಗ್ಯಾನಿಸಮ್ ವಿತ್ ಸಕ್ಕರ್ ಆ್ಯಂಡ್ ಸಕ್ಕಿಂಗ್ ಆ್ಯಂಡ್ ಸರ್ಕ್ಯುಲರ್ ಮೌತ್ ಯಾವುದ್ರಲ್ಲಿರುತ್ತೆ, ಸೈಕ್ಲೋಸ್ಟೊಮ್ಯಾಟಾದಲ್ಲಿರುತ್ತೆ. ಆರ್ಗ್ಯಾನಿಸಮ್ ವಿತ್ ನೋಟೋಕಾರ್ಡ್ ಪ್ರೆಸೆಂಟ್ ಓನ್ಲಿ ಇನ್ ಲಾರ್ವಲ್ ಟೇಲ್ ಯಾವುದ್ರಲ್ಲಿರುತ್ತೆ, ಯೂರೋಕಾರ್ಡೆಟಾದಲ್ಲಿರುತ್ತೆ. ಹೌದಾ. ಸೊ ಈ ಥರ ಅದಕ್ಕೊಂದು ಎಕ್ಸಾಂಪಲನ್ನು ನೀವು ನೋಡಿಕೊಂಡು ಹೇಳಬೇಕು. ಲಿಸ್ಟ್ 2 ಕ್ಲಾಸಸ್ ಆಫ್ ಕಾರ್ಡೇಟ್ಸ್ ವಿಚ್ ಆರ್ ಓವಿಪ್ಯಾರಸ್ ಆ್ಯಂಡ್ ಡೆವಲಪ್ಮೆಂಟ್ ಈಸ್ ಡೈರೆಕ್ಟ್. ಕಾರ್ಡೇಟ್ಸಲ್ಲಿ ಅವು ಓವಿಪ್ಯಾರಸ್ ಇದೆ, ಅಂದರೆ ಅವುಗಳು ಎಗ್ ಲೇಯಿಂಗ್ ಎನಿಮಲ್ಸ್ ಆಗಿದೆ, ಆ್ಯಂಡ್ ಡೆವಲಪ್ಮೆಂಟ್ ಡೈರೆಕ್ಟ್ ಆಗಿರುತ್ತೆ, ಅಂದರೆ ಲಾರ್ವಲ್ ಸ್ಟೇಜ್ ಇಲ್ಲದೆ ಡೈರೆಕ್ಟಾಗಿ ಇಟ್ ರಿಸೆಂಬಲ್ಸ್ ದ ಅಡಲ್ಟ್ ಆರ್ ಯಂಗ್ ಒನ್ಸ್. ಓಕೆ, ಸೊ ಅದನ್ನು ಡೈರೆಕ್ಟ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಸೊ ಯಾವ ಕ್ಲಾಸಸ್ಸಲ್ಲಿ ಈ ರೀತಿ ಕ್ಯಾರೆಕ್ಟರ್ ಇದೆ ಅಂತಂದರೆ ಏವ್ಸ್ ಆ್ಯಂಡ್ ರೆಪ್ಟೈಲ್ಸ್. ಓಕೆ, ಏವ್ಸ್ ಮತ್ತು ರೆಪ್ಟೈಲ್ಸಲ್ಲಿ ನಮಗೆ ಡೈರೆಕ್ಟ್ ಡೆವಲಪ್ಮೆಂಟ್ ಕಂಡು ಬರುತ್ತೆ ಮತ್ತು ಅವು ಓವಿಪ್ಯಾರಸ್ ಆಗಿದೆ. ನೆಕ್ಸ್ಟ್ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್. ಇದು ಈಸಿ ಚಾಪ್ಟರ್ ಇದೆ, ಬಟ್ ಭಾಳಷ್ಟು ಟರ್ಮ್ಸ್ ಇರೋದ್ರಿಂದ ನೀವು ಜಾಸ್ತಿ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಸೊ ನಿಮಗೆ ಕಷ್ಟ ಅನಿಸುತ್ತೆ ಇದು ಓದಲಿಕ್ಕೆ ಅಂತಂದರೆ ನೀವು ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸನ್ನು ನೀವು ಓನ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್ ನಾನು ಇಲ್ಲಿ ಏನು ಹೇಳ್ತೀನಿ ಅದನ್ನಷ್ಟು ನೀವು ಓದ್ಕೊಂಡು ಹೋಗ್ಬೋದು. ಓಕೆ, ಸೊ ಇದರಿಂದ ಒಂದು 10 ಮಾರ್ಕ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ರೈಟ್, ಸೊ ಇದರಿಂದ ಯಾವುದೇ ರೀತಿ ಹಾಟ್ಸ್ ಕ್ವೆಶನ್ ಬರೋದಿಲ್ಲ, ಬಟ್ 5 ಮಾರ್ಕ್ನ ಕ್ವೆಶನ್ ಬರುತ್ತೆ.
ಓಕೆ. ಆ್ಯಂಡ್ 2-3 ಮಾರ್ಕ್ನ ಕ್ವೆಶನ್ ಬರುತ್ತೆ ಆ್ಯಂಡ್ 1 ಮಾರ್ಕ್ನ ಕ್ವೆಶನ್ಸ್ ಬರುತ್ತೆ. ಸೊ 5 ಮಾರ್ಕ್ನ ಕ್ವೆಶನ್ಸ್ ನೋಡಿ ತುಂಬ ಈಸಿಯಾಗಿದೆ. 5 ಮಾರ್ಕ್ದಂತೂ ಅಟ್ಲೀಸ್ಟ್ ನೋಡ್ಕೊಂಡು ಹೋಗಿ. ವಾಟ್ ಈಸ್ ಎಸ್ಟಿವೇಷನ್, ಎಕ್ಸ್ಪ್ಲೇನ್ ಇಟ್ಸ್ ಟೈಪ್ಸ್ ವಿತ್ ಎಕ್ಸಾಂಪಲ್. ಪ್ಲಾಸೆಂಟೇಷನ್ ಅಂದರೆ ಏನು, ಅದರ ಟೈಪ್ಸನ್ನು ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡಿ. ಸೊಲನೇಶಿಯಾ ಫ್ಯಾಮಿಲಿಯ ಫೀಚರ್ಸನ್ನು ಕೇಳ್ಬೋದು 5 ಮಾರ್ಕ್ಸಿಗೆ, ಅಥವಾ ಫ್ಲೋರಲ್ ಡೈಗ್ರಾಮ್ ಪ್ಲಸ್ ಫ್ಲೋರಲ್ ಫಾರ್ಮುಲಾ ನಿಮಗೆ 5 ಮಾರ್ಕ್ಸಿಗೆ ಕೇಳ್ಬೋದು. ಓಕೆ, ಅಂದರೆ ಇದು 4 ಮಾರ್ಕಿಗೆ, ಇದು 1 ಮಾರ್ಕಿಗೆ ಫಾರ್ಮುಲಾ. ಓಕೆ, ಸೊ ಯಾವುದಾದ್ರೂ ಒಂದನ್ನು 5 ಮಾರ್ಕಿಗೆ ಕೇಳ್ತಾರೆ. ಸೊ 5 ಮಾರ್ಕ್ನ ಕ್ವಶನ್ಸ್ ಆದರೂ ಅಟ್ಲೀಸ್ಟ್ ನೋಡ್ಕೊಂಡು ಹೋಗಿ. ಬಿಟ್ಟರೆ 2-3 ಮಾರ್ಕಲ್ಲೂ ಕೂಡ ಈಸಿಯಾಗಿದೆ ಕ್ವಶನ್ಸು. ಯಾವ್ಯಾವುದಂದರೆ ನೋಡಿ, ವೆನೇಷನ್ ಅಂದರೆ ಏನು, ಟೈಪ್ಸ್ ವಿತ್ ಎಕ್ಸಾಂಪಲ್. ಫಿಲೋಟ್ಯಾಕ್ಸಿ ಅಂದ್ರೇನು, ಅದರ ಟೈಪ್ಸ್. ಜಸ್ಟ್ 2 to 3 ಟೈಪ್ಸ್ ಇದೆ ಅಷ್ಟೇ ಅದರದ್ದು. ಸ್ವಲ್ಪ ನೋಡ್ಕೊಂಡು ಹೋಗಿ, ತುಂಬ ಈಸಿಯಾಗಿದೆ ಕಾನ್ಸೆಪ್ಟ್. ಇನ್ಫ್ಲೋರೋಸೆನ್ಸ್ ಅಂದ್ರೇನು, ಅದರ ಟೈಪ್ಸ್ ಏನು. ಟೈಪ್ಸ್ ಆಫ್ ಫ್ಲವರ್ ಬೇಸ್ಡ್ ಆನ್ ಪೊಸಿಷನ್ ಆಫ್ ಓವರಿ ವಿತ್ ಎಕ್ಸಾಂಪಲ್ಸ್. ಅಂದರೆ ಹೈಪೋಗೈನಸ್ ಓವರಿ, ಪೆರಿಗೈನಸ್, ಎಪಿಗೈನಸ್ ಇದಾವಲ್ವಾ, ಸೊ ಅದೇ ಆ ಮೂರೇ ಅವ್ರು ಕೇಳಿರೋಂಥ ಟೈಪ್ಸ್. ನೆಕ್ಸ್ಟ್ ಡೈಗ್ರಾಮ್ ಆಫ್ ಟಿಪಿಕಲ್ ಲೀಫ್ ಕೇಳ್ಬೋದು ನಿಮಗೆ 3 ಮಾರ್ಕಿಗೆ. ಡ್ರಾ ಆ್ಯಂಡ್ ಲೇಬಲ್ ದ ರೀಜನ್ಸ್ ಆಫ್ ರೂಟ್ ಟಿಪ್. ಓಕೆ, ಸೊ ರೂಟ್ ಟಿಪ್ನ ಡೈಗ್ರಾಮ್ ಇದೆ ಅಲ್ವಾ ನಿಮಗೆ, ಸೊ ದಿಸ್ ಒನ್. ಸೊ ಈ ಒಂದು ಡೈಗ್ರಾಮನ್ನು ಅವರು ನಿಮಗೆ ಕೇಳಿರುವಂಥದ್ದು. ನೆಕ್ಸ್ಟ್ ನೇಮ್ ದ ಲೇಯರ್ಸ್ ಆಫ್ ಸೀಡ್ ಕೋಟ್. ಬಿಟ್ಟರೆ 1 ಮಾರ್ಕ್ನ ಕ್ವಶನ್ಸ್ ನೋಡಿ ನಿಮಗೆ, ಇನ್ ಕೇಸ್ ನೀವು ಓದ್ತೀರಾ ಈ ಚಾಪ್ಟರ್ನ ಅಂತಂದರೆ ನೋಡ್ಕೊಂಡು ಹೋಗಿ. ಪಾರ್ಥಿನೋಕಾರ್ಪಿಕ್ ಫ್ರೂಟ್, ಪೆರಿಕಾರ್, ಪಲ್ವಿನಸ್, ಸ್ಟೆಮಿನೋಡ್, ಬ್ರ್ಯಾಕ್ಟಿಯೇಟ್, ಈ ಬ್ರ್ಯಾಕ್ಟಿಯೇಟ್, ಎಪಿಪೆಟಲಸ್, ಆಮೇಲೆ ಸಿಂಬಾಲ್ಸ್ ಯೂಸ್ಡ್ ಇನ್ ಫ್ಲೋರಲ್ ಫಾರ್ಮುಲಾ 1 ಮಾರ್ಕಲ್ಲಿ ಕೇಳ್ತಾರೆ. ದಟ್ ಈಸ್ ಝೈಗೋಮಾರ್ಫಿಕ್ಕು, ಆ್ಯಕ್ಟಿನೋಮಾರ್ಫಿಕ್ಕು, ಏನು ಇಂಡಿಕೇಟ್ ಮಾಡುತ್ತೆ ಈ ಸಿಂಬಾಲ್ ಅಂತ, ಹೌದಾ. ಡಿಫೈನ್ ಗ್ಯಾಮೋಪೆಟಲಸ್, ಪಾಲಿಪೆಟಲಸ್, ಅಪೋಕಾರ್ಪಸ್, ಸಿನ್ಕಾರ್ಪಸ್, ಆ್ಯಕ್ಟಿನೋಮಾರ್ಫಿಕ್, ಝೈಗೋಮಾರ್ಫಿಕ್ ಅಂದರೆ ಏನು ಅಂತ ಸ್ವಲ್ಪ ನೋಡ್ಕೊಂಡು ಹೋಗಬೇಕು. ಲೇಯರ್ ದಟ್ ಸೆಪರೇಟ್ಸ್ ಎಂಡೋಸ್ಪರ್ಮ್ ಆ್ಯಂಡ್ ಎಂಬ್ರಿಯೋ ಇನ್ ಮೋನೋಕಾಟ್. ಇಟ್ಸ್ ಅ MCQ ಕ್ವೆಶನ್. ಓಕೆ, ನೆಕ್ಸ್ಟ್ ಎನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ನೋಡಿ. ಇದರಲ್ಲಿ ನಿಮಗೆ ಈಸಿ ಇದೆ. ಈಸಿ ಇನ್ ದ ಸೆನ್ಸ್ ನಿಮಗೆ ಟಾಪಿಕ್ಸ್ 6 ಪರ್ಟಿಕ್ಯುಲರ್ ಟಾಪಿಕ್ಸ್ ಇದೆ. ದಟ್ ಈಸ್ ಡೈಕಾಟು ಮತ್ತು ಮೋನೋಕಾಟಲ್ಲಿ ಲೀಫು, ರೂಟು ಮತ್ತು ಸ್ಟೆಮ್ಮನ್ನು ನೋಡ್ಕೊಂಡು ಹೋಗ್ಬಿಟ್ರಿ ಅಂತಂದರೆ ನಿಮಗೆ ಸಾಕಷ್ಟು ಟಾಪಿಕ್ ಕವರ್ ಆಗಿ ಹೋಗ್ಬಿಡುತ್ತೆ. ಈ ಚಾಪ್ಟರ್ಗೂ ಕೂಡ ನಿಮಗೆ 10 ಮಾರ್ಕ್ಸ್ ಇದೆ. ಇದರಿಂದಾನು ಒಂದು 5 ಮಾರ್ಕ್ನ ಕ್ವಶನ್ ಬರುತ್ತೆ, 2-3 ಮಾರ್ಕ್ನ ಕ್ವಶನ್ ಬರುತ್ತೆ. ಓಕೆ, ಸೊ ಹಾರ್ಟ್ಸ್ನ ಕ್ವಶನ್ ಯಾವುದೂ ಇಲ್ಲ ಇದರಲ್ಲಿ. ಬಟ್ ಸ್ಟಿಲ್ ನಿಮಗೆ ಈ ಒಂದು ಚಾಪ್ಟರ್ನ ನಾವು ಹೇಗಪ್ಪ ಕವರ್ ಮಾಡೋದು ಅಂತಂದರೆ ನೋಡಿ, ನಿಮಗೆ ಚಾಪ್ಟರ್ ಅರ್ಥ ಆಗಿಲ್ಲ ಅಂದರೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಎನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ದು. ಇಂಪಾರ್ಟೆಂಟ್ ಟಾಪಿಕ್ಸ್ ಏನೇನಿದೆ ಅದರದ್ದಷ್ಟೇ ವಿಡಿಯೋ ಮಾಡಿದ್ದೀನಿ. ಅದೊಂದು ವಿಡಿಯೋ ನೋಡ್ಕೊಂಡ್ಬಿಟ್ರಿ ಅಂದರೆ ಸಾಕಾಗುತ್ತೆ. ಎನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸಲ್ಲಿ ನೀವು ಆರಾಮಾಗಿ ನಿಮಗೆ ಮಾರ್ಕ್ಸ್ ಸಿಗುತ್ತೆ ಆ ಒಂದು ವಿಡಿಯೋ ನೋಡಿದ್ರಿ ಅಂತಂದರೆ. ಓಕೆ, ಸೊ ಡೈಗ್ರಾಮ್ಸ್ ಏನು ಕೇಳ್ತಾರೆ ಅಂದರೆ, ಸ್ಟೊಮ್ಯಾಟಾದ ಡೈಗ್ರಾಮ್ 2 ಮಾರ್ಕಲ್ಲಿ ಕೇಳ್ತಾರೆ. ಡೈಕಾಟ್ ಲೀಫ್ನದ್ದು ಜಾಸ್ತಿ ಕೇಳಿದ್ದಾರೆ 5 ಮಾರ್ಕಿಗೆ, ಅಥವಾ 3 ಮಾರ್ಕಲ್ಲೂ ಕೇಳ್ಬೋದು. ಅದು ಬಿಟ್ಟರೆ ಮೋನೋಕಾಟ್ ಲೀಫು, ಡೈಕಾಟ್ ರೂಟು, ಡೈಕಾಟ್ ಮತ್ತು ಮೋನೋಕಾಟ್ ಸ್ಟೆಮ್ ಕೂಡ ನೋಡ್ಕೊಂಡು ಹೋಗಿರಿ. ಬಟ್ ಜಾಸ್ತಿ ಕೇಳಿರೋದು ಯಾವುದು ಅಂದರೆ ಡೈಕಾಟ್ ಲೀಫ್ನ ಡೈಗ್ರಾಮ್. ಓಕೆ, ನೆಕ್ಸ್ಟ್ 2-3 ಮಾರ್ಕ್ನ ಕ್ವೆಶನ್ಸ್ ನೋಡೋದಾದರೆ, ಓಪನ್ ಮತ್ತು ಕ್ಲೋಸ್ಡ್ ಕಾಂಜಾಯಿಂಟ್ ಆ್ಯಂಡ್ ರೇಡಿಯಲ್ ವ್ಯಾಸ್ಕ್ಯುಲರ್ ಬಂಡಲ್ಸ್ ಅಂದರೆ ಏನು ಅಂತ ನೋಡ್ಕೊಳ್ಳಿ. ಬಲಿಫಾರ್ಮ್ ಸೆಲ್ಸ್ ಅಂದರೆ ಏನು, ಅದರ ಸಿಗ್ನಿಫಿಕೆನ್ಸ್ ಏನು. ಡಿಫ್ರೆನ್ಸ್ ಬಿಟ್ವೀನ್ ಡೈಕಾಟ್ ಆ್ಯಂಡ್ ಮೋನೋಕಾಟ್ ರೂಟ್, ಸ್ಟೆಮ್, ಲೀಫ್, ಇದನ್ನು ಕೂಡ ನಿಮಗೆ 5 ಮಾರ್ಕಲ್ಲಾದರೂ ಕೇಳ್ಬೋದು, 3 ಮಾರ್ಕಲ್ಲಾದರೂ ಕೇಳ್ಬೋದು. ಅಗೇನ್ ನಾನೊಂದು ವಿಡಿಯೋ ಹೇಳಿದ್ನಲ್ವ ನಿಮಗೆ, ಸೊ ಆ ವಿಡಿಯೋದಲ್ಲಿ ಈ ಎಲ್ಲ ಕ್ವೆಶನ್ಸು, ಈ ಎಲ್ಲ ಟಾಪಿಕ್ಸ್ ಕವರ್ ಆಗಿದೆ. ನೆಕ್ಸ್ಟ್ ನೋಡುವಂಥದ್ದು ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಎನಿಮಲ್ಸ್. ವೆರಿ ಸಿಂಪಲ್ ಚಾಪ್ಟರ್ ಇದು. ಓನ್ಲಿ ಫ್ರಾಗ್ನದ್ದು ನೀವು ರಿಪ್ರೊಡಕ್ಟಿವ್ ಸಿಸ್ಟಮ್, ನರ್ವಸ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ಎಕ್ಸ್ಕ್ರೀಟರಿ ಸಿಸ್ಟಮ್ ಮತ್ತು ಅದರ ಮಾರ್ಫಾಲಜಿ ನೋಡ್ಕೊಂಡು ಬಿಟ್ಟರೆ ಸಾಕಾಗುತ್ತೆ. ಅದರಲ್ಲೂ ಸ್ಪೆಸಿಫಿಕ್ ಆಗಿ ನೋಡಿ, ನಿಮಗೆ ಈ ಚಾಪ್ಟ್ರಿಂದ ನಿಮಗೆ ಮಾರ್ಕ್ಸ್ ಜಾಸ್ತಿ ಇಲ್ಲ, ಒಂದು 6 ಮಾರ್ಕ್ಸ್ ಬರ್ಬೋದು ಇದರಿಂದ ಅಷ್ಟೇ. ನೋ 5 ಮಾರ್ಕ್ ಕ್ವೆಶನ್, 5 ಮಾರ್ಕ್ ಕ್ವೆಶನ್ ಇಲ್ಲ ಇದರಲ್ಲಿ. ಯಾವುದೇ ರೀತಿ ಹಾರ್ಟ್ಸ್ ಕ್ವೆಶನ್ ಇಲ್ಲ ಇದರಲ್ಲಿ. ಓಕೆ, ಬಟ್ ಕೇಳಿದರೂ ಒಂದು 5 ಮಾರ್ಕ್ನ ಕ್ವೆಶನ್ ಬರೋ ಚಾನ್ಸಸ್ ಇದೆ. ಯಾವುದು ಅಂತಂದರೆ ಡೈಗ್ರಾಮಲ್ಲೇ ಕೇಳ್ತಾರೆ 5 ಮಾರ್ಕ್ನ ಕ್ವೆಶನ್. ಓಕೆ, ಸೊ ಅದು ಕೂಡ ಈಸಿ ಆಗಿದೆ. ಏನಂದರೆ ಡೈಜೆಸ್ಟಿವ್ ಸಿಸ್ಟಮ್ ಕೇಳ್ಬೋದು, ಅಥವಾ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆರ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆಫ್ ಫ್ರಾಗ್. ಡೈಗ್ರಾಮ್ಸ್ ಇದು 3 ಕೇಳೋದವರು. ಇದು ಬಿಟ್ಟರೆ ನಿಮಗೆ ಕ್ವಶನ್ಸಲ್ಲಿ ಏನು ಕೇಳ್ತಾರೆ ಅಂದರೆ ನೋಡಿ, ಸೆಕ್ಷುವಲ್ ಡೈಮಾರ್ಫಿಸಮ್ ಇನ್ ಫ್ರಾಗ್ ಅಂದರೆ ಮೇಲ್ ಫ್ರಾಗು ಫೀಮೇಲ್ ಫ್ರಾಗನ್ನು ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಅದರದ್ದು ಏನೇನು ಫೀಚರ್ಸ್ ಇದೆ ಅದರಲ್ಲಿ. ನೆಕ್ಸ್ಟ್ ಮಾರ್ಫಾಲಜಿ ಆಫ್ ಫ್ರಾಗನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಟೈಪ್ಸ್ ಆಫ್ ರೆಸ್ಪಿರೇಷನ್ ಇನ್ ಫ್ರಾಗ್. ಓಕೆ, ನೆಕ್ಸ್ಟ್ ಎಕ್ಸ್ಪ್ಲೇನ್ ರೀಸೆಂಟ್ ಡೇಸಲ್ಲಿ ನಿಮಗೆ ಇವನ್ ನರ್ವಸ್ಸು ಮತ್ತು ನರ್ವಸ್ ಸಿಸ್ಟಮನ್ನು ಕೇಳಿದ್ದಾರೆ ಅಂದ್ಕೊಳ್ತೀನಿ. ಎಸ್, ನರ್ವಸ್ ಸಿಸ್ಟಮನ್ನು ಕೇಳಿದ್ದಾರೆ. ಸೊ ಸ್ವಲ್ಪ ಅದನ್ನು ನೋಡ್ಕೊಳ್ಳಿ. ಓಕೆ, ಸೊ ಇದಿಷ್ಟು ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಚಾಪ್ಟರ್ ಬಗ್ಗೆ ಆಗಿತ್ತು. ನೆಕ್ಸ್ಟ್ ಬಂತು ನೋಡಿ, ಸೆಲ್ ಯೂನಿಟ್ ಆಫ್ ಲೈಫ್. ವೆರಿ ವೆರಿ ಇಂಪಾರ್ಟೆಂಟ್, ಹೈಯೆಸ್ಟ್ ವೇಟೇಜ್ ಇರುವಂಥ ಚಾಪ್ಟರ್. ಸೊ ಈ ಒಂದು ಚಾಪ್ಟರ್ಗೆ 20
ಮಾರ್ಕ್ಸ್ ಇದೆ ಇದಕ್ಕೆ. ಓಕೆ, ಸೊ 20 to 21 ಮಾರ್ಕ್ಸ್ ಇದು ಒಂದೇ ಚಾಪ್ಟ್ರಿಂದ ಬರುತ್ತೆ ನಿಮಗೆ ಮಿಡ್ ಟರ್ಮಿಗೆ. ಓಕೆ, ಸೊ ಇದರಿಂದ ನೋಡಿ ನಿಮಗೆ 5 ಮಾರ್ಕ್ಸ್ನ ಕ್ವಶನ್ಸ್ ಜಾಸ್ತಿ ಬರುತ್ತೆ. ಇದರಿಂದ 2ರಿಂದ 3 5 ಮಾರ್ಕ್ಸ್ನ ಕ್ವಶನ್ ಬರುತ್ತೆ. ಆ್ಯಂಡ್ ಅದರಲ್ಲಿ ಒಂದು ಹಾಟ್ಸ್ ಕ್ವಶನ್ ಬಂದೇ ಬರುತ್ತೆ. ಓಕೆ, ಸೊ ಅದರಲ್ಲಿ ಒಂದು ಹಾಟ್ಸ್ ಕ್ವೆಶನ್ ಆಗಿರುತ್ತೆ. ಅದು ಆಗಿಯೂ ಕೂಡ ಬೇರೆ 5 ಮಾರ್ಕ್ನ ಕ್ವಶನ್ ಕೂಡ 1ರಿಂದ 2 ಕ್ವಶನ್ಸ್ ನಿಮಗೆ ಬಂದೇ ಬರುತ್ತೆ. ಸೊ ಟೋಟಲಿ ಒಂದು 2ರಿಂದ 3 5 ಮಾರ್ಕ್ಸ್ನ ಕ್ವಶನ್ ಇದರಿಂದ ಬರುತ್ತೆ. ಸೊ ಅಲ್ಲೇ 15 ಮಾರ್ಕ್ಸ್ ಆಗೋಯ್ತು, ಹೌದಾ? ಸೊ ದಟ್ಸ್ ವೈ. ಹಾಗಿದ್ರೆ ಏನು ಕ್ವಶನ್ ಬರುತ್ತೆ ಅಂತ ನೋಡೋಣ. ನೋಡಿ, 5 ಮಾರ್ಕಲ್ಲಿ ಡೈಗ್ರಾಮ್ ವಿತ್ ಎಕ್ಸ್ಪ್ಲನೇಷನ್ ಕೇಳ್ಬೋದು. ದಟ್ ಈಸ್ ಫ್ಲೂಯಿಡ್ ಮೊಸಾಕ್ ಮಾಡೆಲ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್ ಕೇಳ್ಬೋದು. ಕ್ಲೋರೋಪ್ಲಾಸ್ಟ್ ವಿತ್ ಡೈಗ್ರಾಮ್ ಅದರ ಎಕ್ಸ್ಪ್ಲನೇಷನನ್ನು ಕೂಡ ಕೇಳ್ಬೋದು. ಹಾರ್ಟ್ಸಲ್ಲಿ ಕೇಳಿದ್ದಾರೆ ಈ ಕ್ವೆಶನನ್ನು. ಓಕೆ, ಡೈಗ್ರಾಮನ್ನು ಅವರೇ ಕೊಟ್ಬಿಟ್ಟು ಅದ್ರ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ, ಪಾರ್ಟ್ಸನ್ನು ಲೇಬಲ್ ಮಾಡ್ದೇನೆ. ಓಕೆ, ಸೊ ಹಾಗಾಗಿ ಪಾರ್ಟ್ಸನ್ನು ನೀಟಾಗಿ ನೋಡ್ಕೊಂಡು ಹೋಗಿ, ಎಕ್ಸ್ಪ್ಲನೇಷನನ್ನು ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಮೈಟೋಕಾಂಡ್ರಿಯಾದ್ದು ಕೂಡ ಕೇಳ್ಬೋದು. ಆ್ಯಂಡ್ ಪ್ಲ್ಯಾಂಟ್ ಸೆಲ್ನ ಡೈಗ್ರಾಮನ್ನು ಕೇಳ್ತಾರೆ. ಫಂಕ್ಷನ್ಸ್ ಆಫ್ ಆಲ್ ದ ಆರ್ಗನಲ್ಸ್ ನೋಡ್ಕೊಂಡೋಗಿ ಹಾರ್ಟ್ಸಲ್ಲಿ ಯಾವ ಥರ ಬೇಕಾದರೂ ಕ್ವಶನ್ಸ್ ಕೇಳ್ಬೋದು. ಈವನ್ ಸೈಟೋಸ್ಕೆಲಿಟನ್, ಆಲ್ ದೀಸ್ ಎಲ್ಲ ಸೀಲಿಯಾ, ಫ್ಲಾಜೆಲ್ಲ ಎಲ್ಲದ್ರದ್ದು ನೋಡ್ಕೊಂಡು ಹೋಗಿ. ನೆಕ್ಸ್ಟ್ 1 to 3 ಮಾರ್ಕ್ನ ಕ್ವೆಶನ್. ಪಾಲಿರೈಬೋಸೋಮ್ಸ್ ಅಂದರೆ ಏನು, ಡಿಫ್ರೆನ್ಸ್ ಬಿಟ್ವೀನ್ ಪ್ಲ್ಯಾಂಟ್ ಸೆಲ್ ಆ್ಯಂಡ್ ಎನಿಮಲ್ ಸೆಲ್, ಎನಿ 2 to 3 ಡಿಫ್ರೆನ್ಸ್ ಬರೆದ್ರೆ ಸಾಕು. ನೆಕ್ಸ್ಟ್ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಡಿಫ್ರೆನ್ಸ್ ಏನು, ಪ್ಲಾಸ್ಟಿಡ್ಸ್ ಅಂದರೆ ಏನು, ಅದರ ಟೈಪ್ಸ್ ವಿತ್ ಅದರದ ಫಂಕ್ಷನ್ ಏನು. ನೆಕ್ಸ್ಟ್ ಕ್ರೋಮೋಸೋಮ್ಸ್ ಬೇಸ್ಡ್ ಆನ್ ಪೊಸಿಷನ್ ಆಫ್ ಸೆಂಟ್ರೋಮಿಯರ್, ದಟ್ ಈಸ್ ಮೆಟಾಸೆಂಟ್ರಿಕ್, ಹೌದಾ? ಸೊ ಟೀಲೋಸೆಂಟ್ರಿಕ್, ಆಕ್ರೋಸೆಂಟ್ರಿಕ್ ಇದಾವಲ್ವ ಅವು. ನೆಕ್ಸ್ಟ್ ಸೆಲ್ ಥಿಯರಿ ಅಂದರೆ ಅದನ್ನು ಯಾರು ಕೊಟ್ಟಿದ್ದು, ಟೈಪ್ಸ್ ಆಫ್ ರೈಬೋಸೋಮ್ಸ್ ಇನ್ ಪ್ರೋಕ್ಯಾರಿಯೋಟ್ ಮತ್ತು ಯೂಕ್ಯಾರಿಯೋಟ್ ಯಾವ್ದ್ಯಾವ್ದಿದೆ, ದಟ್ ಈಸ್ 70S ಮತ್ತು 80S, ಅದರ ಕಾಂಪೊನೆಂಟ್ಸನ್ನು ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್. ಸೊ ತುಂಬ ಡಿಫಿಕಲ್ಟ್ ಅನಿಸುವಂತಹ ಚಾಪ್ಟರ್ ಇದು ಬಯೋಮಾಲಿಕ್ಯೂಲ್ಸ್. ಬಟ್ ಇದರಿಂದ 10 ಮಾರ್ಕ್ಸ್ ಬರುತ್ತೆ ನಿಮಗೆ ಮಿಡ್ ಟರ್ಮಲ್ಲಿ. ಇದರಿಂದ ಒಂದು 5 ಮಾರ್ಕ್ನ ಕ್ವಶನ್ ಕೇಳ್ತಾರೆ. ಆ್ಯಂಡ್ ಇವನ್ ಹಾರ್ಟ್ಸಲ್ಲೂ ಕೂಡ ಕೇಳೋ ಸಾಧ್ಯತೆ ಇದೆ. 5 ಮಾರ್ಕ್ ಆದರೂ ಇರ್ಬೋದು, ಅಥವಾ 5 ಮಾರ್ಕ್ ಹಾರ್ಟ್ಸಲ್ಲಿ ಕೇಳ್ಬೋದು. ಬಿಟ್ಟರೆ ಇದರಿಂದ 2-3 ಮಾರ್ಕ್ ಬರುತ್ತೆ, ಮತ್ತು 1 ಮಾರ್ಕ್ನ ಕ್ವಶನ್ಸ್ ಕೂಡ ಕೇಳ್ತಾರೆ. ಸೊ ಏನೇನೆಲ್ಲ ಕ್ವಶನ್ಸ್ ಬರುತ್ತೆ 5 ಮಾರ್ಕಲ್ಲಿ? ಎಕ್ಸ್ಪ್ಲೇನ್ ದ ನೇಚರ್ ಆಫ್ ಎನ್ಸೈಮ್ ಆ್ಯಕ್ಷನ್, ಆಮೇಲೆ ಕ್ಲಾಸಿಫಿಕೇಷನ್ ಆಫ್ ಎನ್ಸೈಮ್ಸ್ ಕೇಳ್ತಾರೆ, ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ದ ಎನ್ಸೈಮ್ ಆ್ಯಕ್ಟಿವಿಟಿ, ಇದೆಲ್ಲ 5 ಮಾರ್ಕ್ನ ಕ್ವೆಶನ್. ನೆಕ್ಸ್ಟ್ 2-3 ಮಾರ್ಕ್ನ ಕ್ವೆಶನ್ಸು ಡೆಫಿನಿಷನ್ಸ್ ಕೇಳ್ಬೋದು. 1 ಮಾರ್ಕಲ್ಲಿ ನಿಮಗೆ ರೈಬೋಸೈಮ್ ಅಂದರೆ ಏನು, ಆ್ಯಕ್ಟಿವ್ ಸೈಟ್ ಆಫ್ ಎನ್ಸೈಮ್ ಅಂದರೆ ಏನು, ಅಪೋ ಎನ್ಸೈಮ್ ಅಂದರೆ ಏನು, ಕೋ ಎನ್ಸೈಮ್ ಅಂದರೆ ಏನು, ಈ ರೀತಿಯಾಗಿ. ನೆಕ್ಸ್ಟ್ ಮೀನಿಂಗ್ ಆ್ಯಂಡ್ ಎಕ್ಸಾಂಪಲ್ಸ್ ಆಫ್ ಪ್ರೈಮರಿ ಸೆಕೆಂಡ್ರಿ ಮೆಟಬೊಲೈಟ್ಸ್, ಬಯೋ ಮೈಕ್ರೋಮಾಲಿಕ್ಯೂಲ್ಸ್ ಅಂದರೆ ಏನು, ಮ್ಯಾಕ್ರೋಮಾಲಿಕ್ಯೂಲ್ಸ್ ಅಂದರೆ ಏನು, ಪಾಲಿಸ್ಯಾಕರೈಡ್ಸ್ ಅಂದರೆ ಏನು, ಎಕ್ಸಾಂಪಲ್ಸ್ ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರೋಟೀನ್ಸ್ ಅಂದರೆ ಏನು, ಫಂಕ್ಷನ್ಸ್ ಆಫ್ ಪ್ರೋಟೀನ್ ಬರೀರಿ. ಮೋಸ್ಟ್ ಅಬಂಡೆಂಟ್ ಪ್ರೋಟೀನ್ಸ್ ಯಾವುದಿದೆ, ಓಕೆ, ಇನ್ ಬಯೋಸ್ಪಿಯರ್ ಯಾವುದಿದೆ, ಓಕೆ. ಸೊ ಈ ರೀತಿ ಕೇಳ್ಬೋದು. ಅಥವಾ ಎನಿಮಲ್ ಕಿಂಗ್ಡಮಲ್ಲಿ ಯಾವುದಿದೆ, ಈ ರೀತಿ ಕೇಳ್ಬೋದು. ನೆಕ್ಸ್ಟ್ ಎಕ್ಸ್ಪ್ಲೇನ್ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ಸ್, ದಟ್ ಈಸ್ ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಸ್ಟ್ರಕ್ಚರ್ಸ್ ಇದಾವಲ್ಲ ಅದು. ಕರೆನ್ಸಿ ಆಫ್ ಫ್ರೀ ಎನರ್ಜಿ ಇನ್ ಬಯಾಲಜಿಕಲ್ ಸಿಸ್ಟಮ್ ಯಾವುದು ಅಂತಂದರೆ ದಟ್ ಈಸ್ ATP. ಕರೆನ್ಸಿ ಅಂದರೆ ATP. ಕೋಫ್ಯಾಕ್ಟರ್ಸ್ ಅಂದರೆ ಏನು, ಅದರ ಟೈಪ್ಸನ್ನು ಬರೀರಿ. ಆ್ಯಕ್ಟಿವೇಷನ್ ಎನರ್ಜಿ ಅಂದರೆ ಏನು, ಓಕೆ. ನೆಕ್ಸ್ಟ್ ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್. ಸೊ ದ ಲಾಸ್ಟ್ ಚಾಪ್ಟರ್ ಅಗೇನ್ ಇಂಪಾರ್ಟೆಂಟ್, 10 ಮಾರ್ಕ್ಸ್ ಇದೆ ಇದಕ್ಕೆ. ಆ್ಯಂಡ್ ಈಸಿ ಇದೆ ಈ ಚಾಪ್ಟರ್. ಈ ಚಾಪ್ಟ್ರಲ್ಲಿ ನೀವು ಏನು ಓದಿಲ್ಲ ಅಂದ್ರೂ ಈ ಕ್ವಶನನ್ನು ನೋಡ್ಕೊಂಡು ಹೋಗಲೇಬೇಕು ಕಂಪಲ್ಸರಿಯಾಗಿ. ಒಂದು 2 ಕ್ವಶನ್ಸ್ ಇದೆ, ಆ 2 ಕ್ವಶನ್ ಕಂಪಲ್ಸರಿಯಾಗಿ ನೋಡ್ಕೊಂಡು ಹೋಗಿ. ಯಾವುದಂದರೆ ಇದು 2 ಏನಂದರೆ ಪ್ರೊಫೇಸ್ 1 ಆಫ್ ಮಿಯೋಸಿಸ್, ದಟ್ ಈಸ್ ಲೆಪ್ಟೋಟೀನ್, ಝೈಗೋಟೀನ್, ಪ್ಯಾಚಿಟೀನ್, ಡಿಪ್ಲೋಟೀನ್ ಮತ್ತು ಡಯಾಕೈನೆಸಿಸ್. ಈ 5 ಫೇಸಸ್ ಇದಾವಲ್ವಾ. ಸೊ ಈ 5 ಫೇಸಸ್ಸಲ್ಲಿ ಏನೇನಾಗುತ್ತೆ ಅಂತ ಹೇಳಿ ನೋಡ್ಕೊಂಡು ಹೋಗ್ಬಿಟ್ರಿ ಒಂದೊಂದು ಲೈನ್ ಅಂತಂದರೆ ಸಾಕು, ಓಕೆ. ಸೊ ಅಷ್ಟು ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ಆ್ಯಂಡ್ ಇದನ್ನು ಹಾರ್ಟ್ಸಲ್ಲಿ ಕೇಳ್ತಾರೆ. ಈ ಒಂದು ಕ್ವಶನನ್ನು ಹಾರ್ಟ್ಸಲ್ಲಿ ಕೇಳೋ ಸಾಧ್ಯತೆ ಇರುತ್ತೆ. ಅಂದರೆ ಈ ಲೆಪ್ಟೋಟೀನ್, ಝೈಗೋಟೀನ್, ಪ್ಯಾಚಿಟೀನ್, ಡಿಪ್ಲೋಟೀನ್, ಡಯಾಕೈನಿಸಿಸಲ್ಲಿ ಏನೇನಾಗುತ್ತೆ ಅಂತ ಅವರೇ ಕೊಟ್ಬಿಟ್ಟು ಇದು ಯಾವ ಸ್ಟೇಜ್ ಅಂತ ಬರೀರಿ ಅಂತ ಕೇಳ್ತಾರೆ. ವೆರಿ ಸಿಂಪಲ್ ಅಲ್ವಾ. ಜಸ್ಟ್ ನೀವು ಈ ಹೆಸರನ್ನು ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ಅಂದರೆ ಜಸ್ಟ್ ಇಮ್ಯಾಜಿನ್ ಎಷ್ಟು ಇಂಪಾರ್ಟೆಂಟ್ ಈ ಒಂದು ಟಾಪಿಕ್ ಅಂತ, ಓಕೆ. ಸೊ ಹಾಗಾಗಿ ಈ ಕ್ವಶನನ್ನು ಬಿಡದೆ ಓದ್ಕೊಂಡು ಹೋಗಿ. ಇನ್ನು ಮೈಟೋಸಿಸ್ನ ಸ್ಟೇಜಸ್ಸನ್ನು ಕೂಡ ನೋಡ್ಕೊಂಡು ಹೋಗಿರಿ ಯಾವುದಕ್ಕೂ. ನೆಕ್ಸ್ಟ್ ಸೆಲ್ ಸೈಕಲ್ನ ಡೈಗ್ರಾಮನ್ನು ನೋಡ್ಕೊಂಡು ಹೋಗಿ, ಓಕೆ. ಸೊ ಸೆಲ್ ಸೈಕಲ್ನ ಡೈಗ್ರಾಮ್ ನೋಡ್ಕೊಂಡು ಹೋಗಿ. ಇವೆಂಟ್ಸನ್ನು ಸ್ವಲ್ಪ ನೋಡ್ಕೊಂಡು ಹೋಗಿ. ದಟ್ ಈಸ್ M ಫೇಸ್, G0 ಫೇಸ್, G1 ಫೇಸ್,
ಆಮೇಲೆ G0 ಫೇಸ್ ಅಂದರೆ ಏನು, ಆ್ಯಂಡ್ ದಿಸ್ ಎಷ್ಟೆಷ್ಟು ಹೊತ್ತು ಆ ಫೇಸ್ ಇರುತ್ತೆ ಅದನ್ನು ಸ್ವಲ್ಪ ನೋಡ್ಕೊಂಡು ಹೋಗಿ. ನೆಕ್ಸ್ಟ್ 1-2 ಮಾರ್ಕ್ಸ್ನ ಕ್ವೆಶನ್, ಸಿಗ್ನಿಫಿಕೆನ್ಸ್ ಆಫ್ ಮೈಟೋಸಿಸ್ ಅಂದರೆ ಮೈಟೋಸಿಸ್ನ ಮಹತ್ವ ಏನು, ಮಿಯೋಸಿಸ್ನ ಮಹತ್ವ ಏನು, ಅದರದ್ದು ಯೂಸ್ ಅಂತ ಹೇಳಿ. ನೆಕ್ಸ್ಟ್ ಅದು ಬಿಟ್ಟರೆ ಮೀನಿಂಗ್ ಮತ್ತು ಯಾವ ಸ್ಟೇಜಲ್ಲಿ ಇದು ಕಂಡು ಬರುತ್ತೆ, ದಟ್ ಈಸ್ ಸಿನಾಪ್ಸಿಸ್, ಕ್ರಾಸಿಂಗ್ ಓವರ್, ಕಯಾಸ್ಮೇಟ. ಹೇಳಿದ್ನಲ್ವಾ ಮಿಯೋಸಿಸ್ 1 ಏನು ನಾನು ಫಸ್ಟ್ ಕ್ವಶನ್ ಹೇಳಿದೆ ಪ್ರೋಫೇಸ್ 1ನಲ್ಲಿ ಅದರಲ್ಲಿ ಆಗುವಂಥ ಇವೆಂಟ್ಸ್ ಇದೆಲ್ಲದು. ಓಕೆ, ಸೊ ಯಾವ್ಯಾವ ಫೇಸಲ್ಲಿ ಆಗುತ್ತೆ ಅಂತ ನೋಡ್ಕೊಂಡು ಹೋಗಿ. ಓಕೆ, ದಟ್ ಈಸ್ ಲೆಪ್ಟೋಟಿನಾ, ಝೈಗೋಟಿನಾ, ಪ್ಯಾಚಿಟಿನಾ, ಡಯಾಕೈನಸಿಸ, ಈ ತರಹ ಯಾವ ಫೇಸ್ ಅಂತ ನೋಡ್ಕೊಂಡು ಹೋಗಿ. ವೆರಿ ಇಂಪಾರ್ಟೆಂಟ್ ಈ ಕ್ವೆಶನ್. ಓಕೆ, ನೆಕ್ಸ್ಟ್ ಎನ್ಸೈಮ್ ರೆಸ್ಪಾನ್ಸಿಬಲ್ ಫಾರ್ ಕ್ರಾಸಿಂಗ್ ಓವರ್. ಅದು ಬಿಟ್ಟರೆ ಸೆಲ್ ಸೈಕಲ್ ಡೆಫಿನಿಷನ್ ನೋಡ್ಕೊಳ್ಳಿ. ಮೈಟೋಸಿಸ್ನ ಇಕ್ವೇಷನಲ್ ಡಿವಿಷನ್ ಅಂತ ಯಾಕೆ ಕರೀತಾರೆ, ಮಿಯೋಸಿಸ್ನ ರಿಡಕ್ಷನಲ್ ಡಿವಿಷನ್ ಅಂತ ಯಾಕೆ ಕರೀತಾರೆ, ಈ ರೀತಿಯಾಗಿ. ಓಕೆ, ಮೈಟೋಸಿಸಲ್ಲಿ ಏನಾಗುತ್ತೆ, ಕ್ರೋಮೋಸೋಮ್ ನಂಬರ್ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ, ಡಿಪ್ಲಾಯ್ಡೇ ಇರುತ್ತೆ. ಬಟ್ ಮಿಯೋಸಿಸಲ್ಲಿ ಡಿಪ್ಲಾಯ್ಡ್ ಸೆಲ್ಲಿಂದ ಏನಾಗುತ್ತೆ, ಹ್ಯಾಪ್ಲಾಯ್ಡ್ ಡಾಟರ್ ಸೆಲ್ಸ್ ಬರುತ್ತೆ. ಸೊ ದಟ್ಸ್ ವೈ ಇದನ್ನು ರಿಡಕ್ಷನಲ್ ಡಿವಿಷನ್ ಅಂತ ಕರೀತಾರೆ. ಓಕೆ, ಸೊ ವೆಲ್ ಮೈ ಡಿಯರ್ ಚಿಲ್ಡ್ರನ್, ಹೋಪ್ ಇಟ್ ಹೆಲ್ಪ್ಸ್ ಯು. ಖಂಡಿತ ನಿಮಗೆ ಹೆಲ್ಪ್ ಆಗಿರುತ್ತೆ ಅಂದ್ಕೊಳ್ತೀನಿ. ಸೊ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿತ್ತು ಅಂತಂದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಆಲ್ ದ ವೆರಿ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್, ಹ್ಯಾಪಿ ಲರ್ನಿಂಗ್.